Hello everyone, welcome back to PSChem Academy. So students, today I am going to discuss with you the important updates regarding your second PUC examination. ನಿಮ್ಗೆ ಆಲ್ರೆಡಿ ಗೊತ್ತದೆ. ಸೊ ಒಂದು 2 ಡೇಸ್ ಬ್ಯಾಕ್ ನಿಮಗೆ ಫೈನಲ್ ಸೆಕೆಂಡ್ ಪಿ ಯು ಸಿ ಟೈಮ್ ಟೇಬಲ್ ಅನೌನ್ಸ್ ಆಗಿಬಿಟ್ಟದೆ. ಸೊ ಅದ್ರ ಜೊತೆಗೆ ನಿಮಗೆ ಈ ಪಿ ಯು ಬೋರ್ಡ್ದವರು ದೇ ಗಿವನ್ ಮಾಡೆಲ್ ಕ್ವಶನ್ ಪೇಪರ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಕ್ವಶನ್ ಬ್ಯಾಂಕ್, ಬ್ಲೂ ಪ್ರಿಂಟ್, ಎವ್ರಿಥಿಂಗ್ ಇನ್ ಒನ್ ವೆಬ್ಸೈಟ್. ಸೊ ಇದರಿಂದ ನಿಮಗೆ ಹೆಂಗೆ ಹೆಲ್ಪ್ ಆಗ್ತದೆ ಅಥವಾ ನಿಮಗೆ ಈಚ್ ಆ್ಯಂಡ್ ಎವ್ರಿ ಸಬ್ಜೆಕ್ಟಲ್ಲಿ ಔಟ್ ಆಫ್ 4 ಮಾರ್ಕ್ಸ್ ಬರಬೇಕು ಅಂತ ಹೇಳಿದರೆ ನೀವು ಏನು ಮಾಡಬೇಕು ಅನ್ನೋದನ್ನು ನಾನು ಇಲ್ಲಿ ಹೇಳ್ತಾ ಹೋಗ್ತೇನೆ. ಸೊ ದಿಸ್ ಇಸ್ ಫಾರ್ ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ಸ್, ಅಂದರೆ ನೀವು ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಈ ವಿಡಿಯೋದಿಂದ ನೀವು ಬೆನಿಫಿಟ್ ತೊಗೋಬೋದು. ಸೊ ಫಸ್ಟ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಹೌ ಟು ಸ್ಕೋರ್ ಔಟ್ ಆಫ್ 4 ಮಾರ್ಕ್ಸ್. ಇದು ನಿಮಗೆ ಈಚ್ ಆ್ಯಂಡ್ ಎವ್ರಿ ಸಬ್ಜೆಕ್ಟಲ್ಲಿ ಔಟ್ ಆಫ್ 4 ಮಾರ್ಕ್ಸ್ ಬರಬೇಕಪ್ಪ, ನಿಮ್ಗೆ ಈ ಬರೋ ಎಕ್ಸಾಮಿನೇಷನಲ್ಲಿ ಔಟ್ ಆಫ್ 4 ಮಾರ್ಕ್ಸ್ ಬರಬೇಕಂತ ಹೇಳಿದರೆ ಏನೇನು ಮಾಡಬೇಕು ಅನ್ನೋದನ್ನು ಸ್ವಲ್ಪ ಹೇಳ್ತಾ ಹೋಗ್ತಾನೆ. ಸೊ ದ ಫಸ್ಟ್ ಪಾಯಿಂಟ್ ಇಸ್ ಈಚ್ ಆ್ಯಂಡ್ ಎವ್ರಿ ಸಬ್ಜೆಕ್ಟ್ ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಸ್ಟ್ರೀಮ್, ಅದು ನೀವು ಸೈನ್ಸ್ದವರೇ ಇರಲಿ, ಆರ್ಟ್ಸ್ದವರೇ ಇರಲಿ, ಕಾಮರ್ಸ್ದವರೇ ಇರಲಿ, ನೀವು ಯಾವುದೇ ಒಂದು ಸಬ್ಜೆಕ್ಟ್ ತೊಗೊಂಡ್ರೆ ಆ ಸಬ್ಜೆಕ್ಟಿಂದ ಬ್ಲೂ ಪ್ರಿಂಟ್ ಅನಾಲಿಸಿಸ್ ಮಾಡ್ಕೋಬೇಕು. ದಟ್ ಈಸ್ ದಿ ಫಸ್ಟ್ ಪಾಯಿಂಟ್. ಈಗ ನಿಮಗೆ ಒಂದು ಬೆನಿಫಿಟ್ ಅದ, ಏನಪ್ಪ ಅಂದರೆ ಲಾಸ್ಟ್ ಇಯರ್ ಏನು ಮಾಡಿದ್ರು, ಒಂದು ಸಬ್ಜೆಕ್ಟಿಗೆ 3 ಬ್ಲೂ ಪ್ರಿಂಟ್ ಕೊಟ್ಟಿದ್ರು ಪಿ ಯು ಬೋರ್ಡ್ದವ್ರು. ಸೊ ಇನ್ ದಿಸ್ ಇಯರ್ ದೇ ಗಿವನ್ ಓನ್ಲಿ 1 ಬ್ಲೂ ಪ್ರಿಂಟ್, ಅಂದರೆ ನಿಮಗೆ ಒಂದು ಸಬ್ಜೆಕ್ಟಿಗೆ ಬರೀ ಒಂದೇ ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ. ಅದನ್ನು ನೀವೇನು ಮಾಡಬೇಕು, ನೀಟಾಗಿ ಅನಾಲಿಸಿಸ್ ಮಾಡಬೇಕು. ನಿಮಗೆ ಬ್ಲೂ ಪ್ರಿಂಟ್ ಅಂದರೆ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತದ, ನಾನು ಇಲ್ಲೆಲ್ಲನೂ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸೊ ಈ ಬ್ಲೂ ಪ್ರಿಂಟಲ್ಲಿ ಏನಿರ್ತದಪ್ಪ ಅಂದರೆ, ನಿಮ್ಗೆ ಫಾರ್ ಎಕ್ಸಾಂಪಲ್ ಯಾವುದಾದ್ರು ಒಂದು ಸಬ್ಜೆಕ್ಟಲ್ಲಿ ಆರ್ಟ್ಸರೇ ಇರಲಿ, ಸೈನ್ಸರೇ ಇರಲಿ ಅಥವಾ ಕಾಮರ್ಸರೇ ಇರಲಿ, ನಿಮಗೆ ನಿಮ್ಮದೇ ಆಗಿರೋ ರೆಸ್ಪೆಕ್ಟಿವ್ ಸಬ್ಜೆಕ್ಟ್ಸ್ ಇದ್ದೇ ಇರ್ತದೆ. ಸೊ ಆ ಒಂದು ಸಬ್ಜೆಕ್ಟಲ್ಲಿ ಎಷ್ಟು ಚಾಪ್ಟರ್ ಇರ್ತದೆ, ಆ ಒಂದೊಂದು ಚಾಪ್ಟರಿಂದ ಎಷ್ಟೆಷ್ಟು ಮಾರ್ಕ್ಸ್ ಬರ್ತದೆ, ಆ ಮಾರ್ಕ್ಸ್ ಹೆಂಗೆ ಡಿವೈಡ್ ಆಗಿ 3 ಮಾರ್ಕಿಂದ ಬರ್ತದೋ, 2 ಮಾರ್ಕಿನೂ ಬರ್ತವೋ, 2 ಮಾರ್ಕಿಂದ ಬಂದರೆ ಎಷ್ಟು ಬರ್ತದೆ, 3 ಮಾರ್ಕಿನೂ ಎಷ್ಟು ಬರ್ತದೆ, ಪ್ರಾಬ್ಲಮ್ಸ್ ಬಂದರೆ ಎಷ್ಟು ಬರ್ತವೆ, ಇದನ್ನೆಲ್ಲನೂ ನಿಮಗೆ ಬ್ಲೂ ಪ್ರಿಂಟಲ್ಲಿ ಕೊಟ್ಟಿರ್ತಾರೆ. ಸೊ ನಿಮ್ಮದು ಫಸ್ಟ್ ಕೆಲಸ ಏನಪ್ಪ ಅಂತಂದರೆ, ಈಗ ಓದಲಿಕ್ಕೆ ನೀವು ಬುಕ್ ತೊಗೊಂಡ್ರಿ ಅಂದರೆ ಫಸ್ಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಯುವರ್ ರೆಸ್ಪೆಕ್ಟಿವ್ ಸಬ್ಜೆಕ್ಟಿದ್ದು ಬ್ಲೂ ಪ್ರಿಂಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ದಿಸ್ ಇಸ್ ದಿ ಫಸ್ಟ್ ಪಾಯಿಂಟ್. ಸರ್ ಬ್ಲೂ ಪ್ರಿಂಟ್ ಅಂಡರ್ಸ್ಟ್ಯಾಂಡ್ ಆದಮೇಲೆ ವಾಟ್ ಯು ಹ್ಯಾವ್ ಟು ಸಿ. ಸೊ ನಿಮಗೆ ಫಸ್ಟ್ ಏನು ಮಾಡಿರ್ತಾರೆ, ನೀವು ಇಡೀ NCERT ಟೆಕ್ಸ್ಟ್ ಬುಕ್ನ ಓದ್ಕೊಂಡಿರ್ತೀರ. ಸೊ ಆಲ್ಮೋಸ್ಟ್ ಎಲ್ಲನೂ ಕಾಲೇಜಸಲ್ಲಿ ನಿಮ್ಮದು ಸಿಲೆಬಸ್ಸು ಮುಗ್ದೋಗಿರ್ತದೆ. ಸೊ ಸಿಲೆಬಸ್ ಆಗಿರ್ತದೆ, ಬ್ಲೂ ಪ್ರಿಂಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತೀರಿ. ಈಗ ಕ್ವಶನ್ ಬ್ಯಾಂಕ್ ನೋಡ್ಕೊಳ್ರಿ. ಸೊ ಪಿ ಯು ಬೋರ್ಡ್ದವರು ಒಂದು ಬ್ಯೂಟಿಫುಲ್ ಕ್ವಶನ್ ಬ್ಯಾಂಕ್ನ ರಿಲೀಸ್ ಮಾಡಿದ್ದಾರೆ. ಆ ಕ್ವಶನ್ ಬ್ಯಾಂಕ್ ಹೆಂಗದಪ್ಪ ಅಂತಂದರೆ ಕಾನ್ಸೆಪ್ಟ್ ವೈಸ್ ಅದು. ಕಾನ್ಸೆಪ್ಟ್ ವೈಸು ಕ್ವಶನ್ಸ್ ಕೊಟ್ಟಿದ್ದಾರೆ, ಯಾವ್ಯಾವ ಪಾಸಿಬಲ್ ಕ್ವಶನ್ಸ್ ಇದಾವಂತ. ಅದನ್ನು ನೀವೇನು ಮಾಡ್ಬೋದು, ಓದಿದ್ದು NCERT ಟೆಕ್ಸ್ಟ್ ಬುಕ್ ಓದಿದ್ದು, ಫಾರ್ ಎಕ್ಸಾಂಪಲ್ ಒಂದು ಯಾವ್ದಾರು ಒಂದು ಚಾಪ್ಟರ್ ಮುಗಿಸಿದ್ರಿ, ಆ ಚಾಪ್ಟರ್ ಮೇಲಿರೋ ಕ್ವಶನ್ ಬ್ಯಾಂಕಲ್ಲಿರೋ ಕ್ವಶನ್ಸ್ ಏನದವಂತ ನೋಡ್ತಾ ಹೋಗ್ಬೇಕು. ಸೊ ದಟ್ ಈಸ್ ದಿ ಸೆಕೆಂಡ್ ಪಾಯಿಂಟ್. ಸರಿ, ಇದಾದ್ಮೇಲೆ ಏನು ಮಾಡೋದು, ಯು ಶುಡ್ ಸಿ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ನೋಡಿ, ನಿಮಗೀಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಂದರೆ ಟೋಟಲ್ 2024 ಮತ್ತು 25 ಟೋಟಲ್ 6 ಕ್ವಶನ್ ಪೇಪರ್ ನಿಮಗೆ ಸಿಗ್ತಾವೆ. ಆಮೇಲೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ, ಈ ಪಿ ಯು ಬೋರ್ಡ್ದವರು ಸ್ಕೀಮ್ ಆಫ್ ವ್ಯಾಲ್ಯುವೇಷನ್ ಕೂಡ, ಅಂದರೆ ಕೀ ಆನ್ಸರ್ಸ್ ಕೂಡ ನಿಮಗೆ ಕೊಟ್ಬಿಟ್ಟಾರೆ. ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೇನೆ ಈಗ ಆಮೇಲೆ ಮುಂದೆ 2024 ಎಕ್ಸಾಮಿನೇಷನ್ 1 ಕ್ವಶನ್ಸು ವಿತ್ ಆನ್ಸರ್ಸು ಎಷ್ಟು ಬರೆದ್ರೆ ಎಷ್ಟು ಮಾರ್ಕ್ಸ್ ಅನ್ನೋದನ್ನು ಕೂಡ ಬ್ಯೂಟಿಫುಲ್ ಆಗಿ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದನ್ನು ನೀವು ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಯಾಕಂದರೆ ನಿಮ್ಗೆ ಔಟ್ ಆಫ್ ಔಟ್ ಬರಬೇಕು ಅಂದರೆ ಈ 3 ಮಾರ್ಕಿಂದ ಕೇಳಿದ್ರೆ ಎಷ್ಟು ಬರೀಬೇಕು, 2 ಮಾರ್ಕಿಂದ ಕೇಳಿದ್ರೆ ಎಷ್ಟು ಬರೀಬೇಕು ಅನ್ನೋ ನಾಲೆಜು ನಿಮ್ಗೆ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ 2 ಮಾರ್ಕಿಗೆ ಕೇಳಿ ನೀವು ಒಂದೊಂದು ಪೇಜ್ ಬರ್ಕೊಂಡು ಕೂತ್ರೆ ದಟ್ ಈಸ್ ವೇಸ್ಟ್ ಆಫ್ ಟೈಮ್, ರೈಟ್? ಸೊ ದೆನ್ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ಯು ಶುಡ್ ಗೋ ಥ್ರೂ ದಿ ಮಾಡೆಲ್ ಕ್ವಶನ್ ಪೇಪರ್ಸ್ ಆಲ್ಸೋ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಇದಾವೆ, ಮಾಡೆಲ್ ಕ್ವಶನ್ ಪೇಪರ್ಸು ಇದಾವೆ. ಲಾಸ್ಟ್ ಇಯರ್ 3 ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಾರೆ, ಮತ್ತು ಈಗೂ ಕೂಡ ಮಾಡೆಲ್ ಕ್ವಶನ್ ಪೇಪರ್ಸ್ನ ಬಿಟ್ಟಾರೆ. ಅದನ್ನು ನೀವು ನೋಡ್ಕೋಬೋದು. ಸೊ ಆಫ್ಟರ್ ದಟ್ ಇದೆಲ್ಲ ಆದಮೇಲೆ ನಿಮಗೆ ಮೋಸ್ಟ್ ರಿಪೀಟೆಡ್ ಏನು ಇದನ್ನೆಲ್ಲ ಒಂದು ಸರಿ ನೀವು ನೀಟಾಗಿ ಅನಾಲಿಸಿಸ್ ಮಾಡ್ಕೊಂಬಿಟ್ರೆ, ಈಗ ಬರೋ ಎಕ್ಸಾಮಿನೇಷನ್ 1 ಕ್ವಶನ್ ಪೇಪರ್ ಏನು ಬರ್ಬೋದು ಅನ್ನೋದನ್ನು ನೀವು ಯು ಕ್ಯಾನ್ ಪ್ರೆಡಿಕ್ಟ್. ನೀವು ಹಿಂಗೆ ಕ್ವಶನ್ ಪೇಪರ್ ಬರ್ತದನ್ನೋ ಪ್ರೆಡಿಕ್ಟ್ ಕೂಡ ಮಾಡ್ಬೋದು. ಬಟ್ ಅದು ಪ್ರೆಡಿಕ್ಟ್ ಮಾಡಬೇಕು ಅಂತಂದರೆ ಯು ಶುಡ್ ಅನಲೈಸ್ ದಿ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ವಿಚ್ ಇಸ್ ಗಿವನ್ ಇನ್ ದಿ
ಟೆಕ್ಸ್ಟ್ ಬುಕ್ ಆ್ಯಂಡ್ ಇವ್ರು ಏನು ಪಿ ಯು ಬೋರ್ಡ್ದಾಗ ಕೊಟ್ಟಿದ್ದಾರಲ್ಲ ಇದನ್ನೆಲ್ಲ ಸೋರ್ಸ್ನ ನೀವು ಯೂಸ್ ಮಾಡಿಕೊಂಡ್ರೆ ಸೊ ಡೆಫಿನೆಟ್ಲಿ ನಿಮಗೆ ಔಟ್ ಆಫ್ 40 ಮಾರ್ಕ್ಸ್ ಬಂದೇ ಬರ್ತದೆ. ಸೊ ಹಂಗಂದ್ರೆ ಈ ಬ್ಲೂ ಪ್ರಿಂಟು, ಕ್ವಶನ್ ಬ್ಯಾಂಕು, ಪ್ರೀವಿಯಸ್ ಇಯರು ಇದನ್ನೆಲ್ಲಿ ಕೊಟ್ಟಾರಪ್ಪ ಅಂತ ಹೇಳಿದ್ರೆ, ಸೊ ವಿ ಕ್ಯಾನ್ ಗೋ ಟು ದ ವೆಬ್ಸೈಟ್. KSEB ಅವರು ನಮಗೊಂದು ವೆಬ್ಸೈಟ್ ಕೊಟ್ಟಿದ್ದಾರೆ. ನಾನೀಗ ವೆಬ್ಸೈಟ್ನ ಓಪನ್ ಮಾಡಿ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ. ಈ ಲಿಂಕ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಸೊ ಅದರಿಂದ ನೀವು ಎಲ್ಲನೂ ನೀವು ಡೌನ್ಲೋಡ್ ಮಾಡ್ಕೋಬೋದು. ನಾನು ಐ ಆಮ್ ಗೋಯಿಂಗ್ ಟು ಓಪನ್ ದಿಸ್ ಒನ್. ಓಕೆ, ಸೊ ಇದನ್ನ ಲಿಂಕ್ನ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಬರ್ತದೆ, ನೋಡ್ಕೊಂಡು ಹೋಗ್ರಿ. ಈ 2025-26 ಅಂದರೆ ಸಾಲಿನ ದ್ವಿತೀಯ PUC ವಿಷಯವಾರು ನೀಲಿ ನಕ್ಷೆ ಫಸ್ಟ್ ಇರೋದೆ ಬ್ಲೂ ಪ್ರಿಂಟ್. ನಿಮ್ಗೆ ನೋಡಿ ಎಲ್ಲ ಸಬ್ಜೆಕ್ಟಿನ ಬ್ಲೂ ಪ್ರಿಂಟು ಇಲ್ಲಿದ್ದಾವೆ, ರೈಟ್. ನಾನು ಬೇಕಂದರೆ ಯಾವ್ದಾರು ಒಂದು, ಈ ಕನ್ನಡ ನೋಡಿ ಎಲ್ಲದಕ್ಕೂ ಸೈನ್ಸು, ಆರ್ಟ್ಸು, ಕಾಮರ್ಸಿಗೆ ಸೇಮ್ ಇರ್ತದೆ. ಅದನ್ನೊಂದು ನಾನು ನಿಮಗೆ ಬೇಕಿದ್ರೆ ಡೌನ್ಲೋಡ್ ಮಾಡಿ ತೋರಿಸ್ತೇನೆ, ರೈಟ್. ಸೊ ನೀವು ಈ ಥರ ಈಚ್ ಆ್ಯಂಡ್ ಎವ್ರಿ ನಿಮ್ದು ಯಾವ್ದಾವ್ ಸಬ್ಜೆಕ್ಟ್ ಅದ ಅದನ್ನ ನೋಡ್ಕೋಬೇಕು. ನೋಡಿ ಬ್ಲೂ ಪ್ರಿಂಟ್ ಇಲ್ಲಿ ಎಲ್ಲ ಚಾಪ್ಟರ್ಸ್ ನೇಮ್ ಕೊಟ್ಟಿದ್ದಾರೆ. ಸೊ ಲೈಕ್ ದಿಸ್ ಎಷ್ಟು ಮಾರ್ಕ್ಸಿಗೆ ಬರ್ಬೋದು, ದಿಸ್ ಇಸ್ ಕಾಲ್ಡ್ ಆಸ್ ದಿ ಬ್ಲೂ ಪ್ರಿಂಟ್, ನೀಲಿ ನಕ್ಷೆ ಅಂತ ಕರೀತಾರೆ, ರೈಟ್. ಸೊ ಹಿಂಗೆ ನಿಮಗೆ ಯಾವ್ಯಾವ ಸಬ್ಜೆಕ್ಟ್ ಬೇಕು ನೋಡಿ, ಎಲ್ಲ ಸಬ್ಜೆಕ್ಟ್ ಇದಾವ್ರಿ, ಎಲ್ಲ ಲ್ಯಾಂಗ್ವೇಜಸ್ ಇದ್ದಾವೆ, ಆಪ್ಷನಲ್ ಸಬ್ಜೆಕ್ಟ್ಸ್ ಇದ್ದಾವೆ. ಅದನ್ನು ನೀವು ನೀಟಾಗಿ ನೋಡ್ಕೋಬೇಕು. ಸೈನ್ಸ್ದವ್ರಿಗೆ PCMB ಕೊಟ್ಟಿದ್ದಾರೆ, ನಿಮಗೆ ಆರ್ಟ್ಸ್ದವ್ರಿಗೆ ಯಾವ್ಯಾವ ಸಬ್ಜೆಕ್ಟ್ ಇರ್ತಾವೆ ನೋಡ್ಕೊಳ್ರಿ, ಕಾಮರ್ಸ್ ಅವ್ರಿಗೆ ಇದಾವೆ ಬಿಸ್ನೆಸ್ ಸ್ಟಡೀಸು, ಎವ್ರಿಥಿಂಗ್ ಇಸ್ ದೇರ್. ಸೊ ಯು ಜಸ್ಟ್ ಗೋ ಥ್ರೂ ದ ಬ್ಲೂ ಪ್ರಿಂಟ್ ಆಫ್ ಈಚ್ ಆ್ಯಂಡ್ ಎವ್ರಿ ಸಬ್ಜೆಕ್ಟ್. ಅಂದರೆ ನಿಮಗೆ ಇದರಿಂದ ಏನು ಅಂಡರ್ಸ್ಟ್ಯಾಂಡ್ ಆಗುತ್ತಪ್ಪ ಅಂದರೆ ಎಷ್ಟು ಚಾಪ್ಟರಿಂದ ಒಂದು ಚಾಪ್ಟರಿಂದ ಎಷ್ಟು ಮಾರ್ಕ್ಸ್ ಬರ್ತದೆ, ಆ ಮಾರ್ಕ್ಸಲ್ಲಿ 3 ಮಾರ್ಕ್ಸ್ ಎಷ್ಟು ಬರ್ತಾವೆ, 4 ಮಾರ್ಕ್ಸಿನ ಎಷ್ಟು ಬರ್ತಾವೆ, 5 ಮಾರ್ಕ್ಸಿನ ಎಷ್ಟು ಬರ್ತಾವೆ, ನಿಮ್ಮ ಕ್ವಶನ್ ಪೇಪರ್ ಮೇಲೆ ಇರ್ತದೆ. ಅದನ್ನು ನಿಮ್ಗೆ ಐಡಿಯಾ ಬಂತಪ್ಪ ಅಂದರೆ ನಿಮಗೆ ನೀಟಾಗಿ ಸ್ಟಡಿ ಮಾಡಲಿಕ್ಕೆ ಹೆಲ್ಪ್ ಆಕೈತಿ. ಸೊ ಹೀಗೆ ನೀವು ಯಾವುದೇ ಎಲ್ಲ ಸಬ್ಜೆಕ್ಟಿಂದು ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಈಗ ಇದರಿಂದ ನೀವು ಜಸ್ಟ್ ಇಲ್ಲಿ ಬ್ಯಾಕ್ ಅಂತ ಹೋಗ್ಬಿಟ್ರೆ ಅಗೇನ್ ನೋಡಿ, ಸೊ ಎಷ್ಟು ನೀಟಾಗಿ ಒಂದೇ ಒಂದು ಲಿಂಕಲ್ಲಿ ಎಲ್ಲ ಕೊಟ್ಬಿಡಿ. ಇದು ಫಸ್ಟ್ ಟೈಮ್ ಆ್ಯಕ್ಚುಲಿ ನಾವು PU ಬೋರ್ಡಿಗೆ ಥ್ಯಾಂಕ್ಸ್ ಹೇಳಬೇಕು. ಫಸ್ಟ್ ಟೈಮ್ ಈ ಥರ ಒಂದು ಸಿಸ್ಟಮ್ಯಾಟಿಕ್ ಮ್ಯಾನರಲ್ಲಿ ಕೊಟ್ಟ, ರೈಟ್. ಸೊ ಈಗ ನೋಡಿ ನಿಮಗೆ ಸೆಕೆಂಡ್ PUC ಮಟೀರಿಯಲ್ಸ್ ಯಾವ್ಯಾವು ನೋಡಿ ಎಲ್ಲ ಕೊಟ್ಬಿಟ್ಟಾರೆ. ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಅದ. ಸೊ ನೀವು ಎಲ್ಲಿ ಕ್ಲಿಕ್ ಮಾಡಬೇಕಂದ್ರೆ ಇಯರ್ ನೋಡಿ 2024-25 ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಟಾರೆ. ನಾ ತೋರಿಸ್ತೇನೆ ಹೆಂಗದ ಅಂತೇಳಿ. ನೋಡಿ ಎಲ್ಲ ಸಬ್ಜೆಕ್ಟಿಗೂ ಪೇಪರ್ 1, ಪೇಪರ್ 2, ಪೇಪರ್ 3, ಪೇಪರ್ 4, ಪೇಪರ್ 5 ನೋಡಿ ಎಷ್ಟು ಎಲ್ಲ ಪೇಪರಿನೂ ಇದಾವೆ ನೋಡಿ. 2024-25 ಯಾವ್ಯಾವ ಇದ್ವು ಅಂತ ನೋಡ್ಕೊಳ್ರಿ. ಸೊ ನಾನು ಸೈನ್ಸ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ನನ್ನ ಸಬ್ಜೆಕ್ಟ್ ಕೆಮಿಸ್ಟ್ರಿ ಆಗಿರೋದ್ರಿಂದ ಒಂದು ಕೆಮಿಸ್ಟ್ರಿ ಪೇಪರ್ ನಾನು ನಿಮಗೆ ತೋರಿಸ್ತೇನೆ ನೋಡಿ. ದಿಸ್ ಇಸ್ ಮಾಡೆಲ್ ಕ್ವಶನ್ ಪೇಪರ್ಸ್, ಕ್ಲಿಯರ್. ಸೊ ಲೈಕ್ ದಿಸ್ you can download all the model question papers of all the subject irrespective of your stream. ಯಾವ್ದು ಬೇಕಾದರೂ ನೋಡ್ಕೋಬಹುದು. ಸೊ ದೆನ್ ನೋಡಿ ಮತ್ತೆ ನೀವು ಬ್ಯಾಕ್ ಅಂತ ಹೋಗ್ರಿ. ಅಗೇನ್ ಇಲ್ಲಿ ನೋಡಿ ಬೋರ್ಡ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಆ್ಯಂಡ್ ಮಾಡೆಲ್ ಆನ್ಸರ್ಸ್. ಹಿಂಗೆ ನಿಮಗೆ ಏನಪ್ಪ ಮಾಡೆಲ್ ಕ್ವಶನ್ ಪೇಪರ್ 2025-26 ಸಿಗ್ತದೆ. ಬೋರ್ಡ್ ಎಕ್ಸಾಮ್ ಕ್ವಶನ್ ಪೇಪರ್ ಆ್ಯಂಡ್ ಮಾಡೆಲ್ ಆನ್ಸರ್ಸ್ ಕೂಡ ಹೇಳಿದ್ದಿಲ್ಲ. ಎಲ್ಲ ಎಕ್ಸಾಮಿನ ಅಂದರೆ ಲಾಸ್ಟ್ ಇಯರ್ದು ಕ್ವಶನ್ ಪೇಪರು ಅದರ ಮತ್ತೆ ಕೀ ಆನ್ಸರ್ ಕೊಟ್ಟಾರೆ ನೋಡಿ. ನಾನೀಗ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಹಿಸ್ಟ್ರಿ ಸಬ್ಜೆಕ್ಟ್ ತೊಗೊಳ್ತೀನಿ ಬೇಕಿದ್ರೆ ನೋಡಿ, ಅದರದ್ದು ಪೂರಾ ಕ್ವಶನ್ ಪೇಪರ್ಸ್ ಅದ, ರೈಟ್. ಕ್ವಶನ್ ಪೇಪರ್ ಇಂಗ್ಲಿಷ್ ವರ್ಷನ್ ಕೂಡ ಇದೆ. ನೀವು ಈ ಥರ ಇದಾವೆಲ್ಲವೂ ಕೂಡ ನಿಮಗೆ ಈಚ್ ಆ್ಯಂಡ್ ಎವ್ರಿ ಸಬ್ಜೆಕ್ಟದ್ದು ಅದ, ಕ್ಲಿಯರ್. ಸೊ ಲೈಕ್ ದಿಸ್ ಯು ಕ್ಯಾನ್ ನೋಡಿ. ಇದು ಕ್ವಶನ್ ಪೇಪರು, ಇಲ್ಲೇನದ ಮಾಡೆಲ್ ಆನ್ಸರ್ಸ್ ಅದ. ನಾ ಈಗ ಯಾವ ಪೇಪರ್ ತೊಗೊಂಡಿದ್ದೆ, ಹಿಸ್ಟ್ರಿ ಪೇಪರ್ ತೊಗೊಂಡಿದ್ದೆ, ಅದರದ್ದೇ ನಿಮಗೆ ಬೇಕಂದ್ರೆ ಮಾಡೆಲ್ ಆನ್ಸರ್ಸು ನಾನು ತೋರಿಸ್ತೇನೆ ನೋಡಿ. ಸೊ ದ ಗಿವನ್ ಎಂಟೈರ್ ಏನೇನು ಬರೀಬೇಕು ಏನೇನಿಲ್ಲ ಎಲ್ಲನೂ ಕೊಟ್ಟಿದ್ದಾರೆ. ಹೀಗೆ ನೀವು ಸೈನ್ಸ್ದವರು ಸೈನ್ಸ್ ಸಬ್ಜೆಕ್ಟ್ಸ್ನ, ಆರ್ಟ್ಸ್ದವರು ಆರ್ಟ್ಸ್ ಸಬ್ಜೆಕ್ಟ್ನ ಯು ಕ್ಯಾನ್ ಡೌನ್ಲೋಡ್, ರೈಟ್. ಸೊ ದಿಸ್ ಇಸ್ ಅಬೌಟ್ ದ ಬೋರ್ಡ್ ಎಕ್ಸಾಮಿನೇಷನ್ ಪೇಪರ್ಸ್ ಆಸ್ ವೆಲ್ ಆಸ್ ದ ಮಾಡೆಲ್ ಆನ್ಸರ್ಸ್. ಇಷ್ಟನ್ನು ನೀವು ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ದೆನ್ ಇದಾದಮೇಲೆ ಮತ್ತೇನು ಕೊಟ್ಟಿದ್ದಾರೆ ಅವರು ನೋಡಿ, ಔಟ್ ಆಫ್ 40 ತೆಗೆದಿರೋ ಅಂದರೆ ಲಾಸ್ಟ್ ಇಯರ್ ಔಟ್ ಆಫ್ 40 ತೆಗೆದಿರೋ ಪೇಪರ್ಸ್ ಕೂಡ ನಿಮ್ಗೆ ಅವೈಲೇಬಲ್ ಇದಾವೆ. ಫಾರ್ ಎಕ್ಸಾಂಪಲ್ ಈಗ ಅಂದರೆ ಯಾರ್ಯಾರು ಸ್ಟೂಡೆಂಟ್ಸು ಯಾವ ಸಬ್ಜೆಕ್ಟಲ್ಲಿ ಔಟ್ ಆಫ್ 40 ತೊಗೊಂಡ್ರು ಅದ್ರದ್ದು ನೋಡಿ. ಈಗೇನು ಗ್ಯಾಪ್ ಕೊಟ್ಟಿದ್ದಾರಲ್ಲ ಇವೆಲ್ಲ ಏನಪ್ಪ ಅಪ್ಲೋಡ್ ಆಗ್ತವೆ ವೆರಿ ಸೂನ್. ಎಲ್ಲ ಸಬ್ಜೆಕ್ಟದ್ದು ಅಪ್ಲೋಡ್ ಆಗ್ತವೆ
ನೋಡಿ ನಾನೀಗ ಬೇಕಂದ್ರೆ ನಿಮಗೆ ಕೆಮಿಸ್ಟ್ರಿ ಸಬ್ಜೆಕ್ಟಿಂದ ಔಟ್ ಆಫ್ ಔಟ್ ಪೇಪರ್ ತೋರಿಸ್ತೇನೆ ನೋಡಿ. ಅವರು ಸ್ಕ್ಯಾನ್ ಮಾಡಿ ಹಾಕಿದ್ದಾರೆ ನೋಡಿ ನೋಡಿ ಎಲ್ಲ ಏನೇನು ಬರಿಬೇಕು. ಸಿ ನೋಡಿ, ಔಟ್ ಆಫ್ ಔಟ್ ತಗೊಳ್ಳೋ ಹುಡುಗರು ಎಷ್ಟು ಥರ ನೀಟಾಗಿ ಬರೆದಿರ್ತಾರೆ. ಸೊ ಈ ಥರ ನಿಮಗೆ ಈಚ್ ಆ್ಯಂಡ್ ಎವ್ರಿ ಸಬ್ಜೆಕ್ಟ್ನ ತೊಗೊಂಡ್ಬಿಟ್ರೆ ಸೊ ಡೆಫಿನೆಟ್ಲಿ ನಿಮ್ಗೊಂದು ಐಡಿಯಾ ಬರ್ತದೆ. ಔಟ್ ಆಫ್ ಔಟ್ ತೊಗೋಬೇಕಂದ್ರೆ ಏನು ಬರಿಬೇಕು, ಎಷ್ಟು ನೀಟಾಗಿ ಬರಿಬೇಕು, ಯಾವ್ಯಾವ ಪಾಯಿಂಟ್ ಬರಿಬೇಕು ಬರಿಬಾರ್ದು ಅನ್ನೋದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇದು ಬರೀ ಸೈನ್ಸು ಕೆಮಿಸ್ಟ್ರಿ ಅಲ್ಲ, ನಿಮಗೆ ಈ ಥರ ಬೇರೆ ಬೇರೆ ಸಬ್ಜೆಕ್ಟ್ಸಿಗೂ ಕೂಡ ಅವೈಲೇಬಲ್ ಇದಾವೆ ನೋಡ್ರಿ. ಇಲ್ಲಿ ಎಲ್ಲ ಸಬ್ಜೆಕ್ಟಿಗೂ ಅದಾವೆ. ಇಲ್ಲಿ ಇಲ್ಲಪ್ಪ ಅಂತಂದರೆ ವೆರಿ ಸೂನ್ ದೇ ವಿಲ್ ಅಪ್ಲೋಡ್, ಎಲ್ಲನೂ ನಿಮಗೆ ಅಪ್ಲೋಡ್ ಮಾಡ್ತಾರೆ. ರೈಟ್. ಸೊ ಹಿಂಗೆ ನಿಮಗೆ ಇವನ್ನೆಲ್ಲ ನೋಡಿಕೊಂಡ್ರೆ ಯು ಕ್ಯಾನ್ ಇಟ್ ಈಸ್ ಹೆಲ್ಪ್ಸ್ ಟು ಗೆಟ್ ದಿ ಔಟ್ ಆಫ್ ಔಟ್ ಮಾರ್ಕ್ಸ್. ಸೊ ಇದಿಷ್ಟೇ ಅಲ್ಲದೆ ನಿಮಗೆ ಕ್ವಶನ್ ಬ್ಯಾಂಕ್ ಕೂಡ ಅದ ನೋಡಿ, ಪ್ರಶ್ನೆ ಕೋಟಿ ಅಂತ ಅದ ಕ್ವಶನ್ ಬ್ಯಾಂಕ್. ಕ್ವಶನ್ ಬ್ಯಾಂಕ್ ನೋಡಿ, ಈಚ್ ಆ್ಯಂಡ್ ಎವ್ರಿ ಸಬ್ಜೆಕ್ಟಿಗೂ ಕ್ವಶನ್ ಬ್ಯಾಂಕ್ ಅದ. ಇಲ್ಲಿ ನೋಡಿ ಅವರೆಲ್ಲರೂ ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಕೊಟ್ಟಾರೆ. ಮತ್ತು ಯಾವ ಸಬ್ಜೆಕ್ಟಿಂದ ಇಲ್ಲಲ್ಲ ದೇವಿ ಅಪ್ಲೋಡ್ ಮಾಡೇ ಮಾಡ್ತಾರೆ ಆಬ್ವಿಯಸ್ಲಿ. ಕ್ಲಿಯರ್. ಸೊ ಹಿಂಗೆ ನಿಮ್ಗೆ ಬೇಕಂದ್ರೆ ಬಿಸ್ನೆಸ್ ಸ್ಟಡೀಸ್ ನೋಡ್ರಿ, ಇದು ಕಾಮರ್ಸ್ ಸಬ್ಜೆಕ್ಟ್ ಅನ್ಕೋತಾನೆ ನೋಡಿ, ಎಲ್ಲ ಕ್ವಶನ್ ಬ್ಯಾಂಕು ಅದ. ನಾನು ಹೇಳಿಲ್ಲ ನಿಮಗೆ ಈಚ್ ಆ್ಯಂಡ್ ಎವ್ರಿ ಸೆಕ್ಷನ್ ವೈಸು ಚಾಪ್ಟರ್ ವೈಸು ಎಲ್ಲನೂ ಕ್ವಶನ್ ಬ್ಯಾಂಕ್ ಕೊಟ್ಟಿದ್ದಾರೆ. 1 ಮಾರ್ಕ್. ಇನ್ನೊಂದು ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತೆ 1 ಮಾರ್ಕ್ ಕ್ವಶನ್ಸು. ಈ ಥರ ನಿಮಗೆ ಈಚ್ ಆ್ಯಂಡ್ ಎವ್ರಿ ವಿತ್ ಏನಪ್ಪ ಒಂದಿಷ್ಟು ಎಕ್ಸಾಮ್ಸು ಯಾವ್ಯಾವ ಎಕ್ಸಾಮ್ಸಲ್ಲಿ ಕೇಳಿದ್ರು ಇದನ್ನೆಲ್ಲ ಕೊಟ್ಟ. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಸಾಫ್ಟ್ ಕಾಪಿಯಾರು ತೊಗೊಳ್ರಿ, ಆರ್ ಎಲ್ಸ್ ಯು ಕ್ಯಾನ್ ಟೇಕ್ ಇಟ್ ಆಸ್ ದಿ ಪ್ರಿಂಟ್. ನಿಮಗೆ ಏನಾರು ಅವೈಲಬಿಲಿಟಿ ಇತ್ತಪ್ಪ ಅಂತಂದರೆ ನೀವು ಪ್ರಿಂಟ್ ತಗೊಂಡು ಕೂಡ ಇದನ್ನಿಷ್ಟು ನೀಟಾಗಿ ಓದ್ಕೋಬೋದು. ಇದು ಬರೀ ಒಂದು ಸಬ್ಜೆಕ್ಟದಲ್ಲ, ಲೈಕ್ ದಿಸ್ ದಿ ಗಿವನ್ ಎಂಟೈರ್ ಸಬ್ಜೆಕ್ಟ್ಸ್, ಎಲ್ಲ ಸಬ್ಜೆಕ್ಟಿಂದು ಕೂಡ ಕೊಟ್ಟಿದ್ದಾರೆ. ನಿಮಗೆ ಯಾರು ಕನ್ನಡ ಮೀಡಿಯಮ್ ಇರೋರಿಗೆ ಈ ಥರ ಇದನ್ನು ಇದ್ದಾವೆ. ಸೊ ಇಲ್ಲಿ ನಾನು ಯಾವ್ದು ಬೇಕಂದರೆ ಸೈಕಾಲಜಿ ಓಪನ್ ಅಂದರೆ ಮನಃಶಾಸ್ತ್ರ ಓಪನ್ ಮಾಡಿದ್ದೆ ಅಂದರೆ ಸೊ ಈ ಥರ ಇದಾವೆ ನೋಡಿ, ಎಲ್ಲ ಕನ್ನಡ ಮೀಡಿಯಮ್ದವ್ರಿಗೂ ಕೂಡ ಎಲ್ಲನೂ ಕೊಟ್ಟಿದ್ದಾರೆ. ಕನ್ನಡ ಮೀಡಿಯಮ್ ಓದವು ಮತ್ತು ಇಂಗ್ಲೀಷ್ ಮೀಡಿಯಮ್ ಕೂಡ ಅವೈಲೇಬಲ್ ಇದ್ದಾವೆ. ಇದು ಕ್ವಶನ್ ಬ್ಯಾಂಕ್ ಇದಾಯಿತು. ರೈಟ್. ಸೊ ನೆಕ್ಸ್ಟ್ ಒನ್ ಏನದಪ್ಪ ಅಂತಂದರೆ, ಇಷ್ಟು ಕ್ವಶನ್ ಬ್ಯಾಂಕ್ ಆದಾದಮೇಲೆ ಎಲ್ಲ ನಿಮಗೆ ಬ್ಲೂ ಪ್ರಿಂಟ್ ಆಯಿತು. ಪ್ರಾಯೋಗಿಕ ಅಂದರೆ ಯಾರ್ದು ಅಂದರೆ ಸೈನ್ಸ್ದವ್ರಿಗೆ ಏನಿರ್ತಾವಪ್ಪ ಅಂತಂದರೆ ಲ್ಯಾಬ್ ಎಕ್ಸಾಮ್ ಇರ್ತಾವೆ, ಅವ್ರದ್ದು ಎಲ್ಲ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಯು ಕ್ಯಾನ್ ಡೌನ್ಲೋಡ್ ಏನದು ಟೈಮ್ ಟೇಬಲ್. ನಿಮಗೆ ಎಕ್ಸಾಮ್ ಒನ್ನು ಟೈಮ್ ಟೇಬಲ್ ಕೊಟ್ಟಿದ್ದಾರೆ, ಎಕ್ಸಾಮ್ 2ದು ಟೈಮ್ ಟೇಬಲ್ ಕೂಡ ಕೊಟ್ಟಿದ್ದಾರೆ ನೋಡಿ. 2026 ಎಕ್ಸಾಮ್ ಯಾವಾಗಿಂದ ಸ್ಟಾರ್ಟ್ ಆಗ್ತದೆ ಎಕ್ಸಾಮ್ ಒನ್ ಅಂದರೆ 28th ಸ್ಟಾರ್ಟ್ ಆಗಿ 17 ಮುಗೀತದೆ. 28th ಸ್ಟಾರ್ಟ್ ಆಗ್ತದೆ, 17 ಮುಗೀತದೆ. ಇದು ಎಕ್ಸಾಮಿನೇಷನ್ 1 ಅದ. ಸೊ ಈಗ ಎಕ್ಸಾಮಿನೇಷನ್ 2 ನೋಡ್ಕೊಳ್ರಿ. ಹಿಂಗೆ ನಿಮ್ಮ ಸಬ್ಜೆಕ್ಟ್ ನೀವು ನೋಡ್ಕೋಬೋದು. 25 ಆಫ್ ಏನಪ್ಪ ಏಪ್ರಿಲ್, 25 ಏಪ್ರಿಲಿಂದ ಸ್ಟಾರ್ಟ್ ಆಗಿ 9/5/2026 ಇದು ಎಂಡ್ ಆಗ್ತದೆ ಎಕ್ಸಾಮಿನೇಷನ್ 2. ಎಕ್ಸಾಮಿನೇಷನ್ 3ದು ಕೂಡ ಈಗ ಅವರು ಏನು ಮಾಡ್ಬೋದು ಬಿಡ್ತಾರೆ. ಆಮೇಲೆ ಎಕ್ಸಾಮಿನೇಷನ್ ಇದು ನಿಮಗೆ ಬೇಡ, ಎಲ್ಲ ಕಾಲೇಜಸ್ಸಿಗಿದು ನೋಂದಣಿ ಇರದ. ನೆಕ್ಸ್ಟು ರಿಲೇಟೆಡ್ ಸರ್ಕ್ಯುಲರ್ಸ್. ಸೊ ನೀವು ಈ ಥರ ನೋಡಿ, ಇದು ಭಾಳ ಏನಪ್ಪ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ನೀವು ಇದನ್ನು ಎಷ್ಟು ಯೂಸ್ ಮಾಡ್ಕೋತೀರಿ ಇಟ್ ಈಸ್ ಅಪ್ ಟು ಯು. ಸೊ ಯಾರಿಗೆ ಔಟ್ ಆಫ್ ಔಟ್ ಮಾಡಬೇಕನ್ನೋ ಕನಸದ ಅವರು ಇವನ್ನ ಏನು ಮಾಡಿಕೊಡ್ರಿ, ನೀವು ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ಓದ್ಕೊಡ್ರಿ. ಕ್ಲಿಯರ್. ಆಮೇಲೆ ಔಟ್ ಆಫ್ ಔಟ್ ಮಾಡಬೇಕು ಅಂತ ಹೇಳಿದರೆ ಈಗ ನನಗೇನು ಅನಿಸ್ತದಪ್ಪ ಅಂದರೆ, ಇದನ್ನೆಲ್ಲ ನೀವು ಇಡೀ ಕ್ವಶನ್ ಬ್ಯಾಂಕ್ಸು ಆದರೆ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ಸು ಎಲ್ಲ PYQs ಓದ್ಕೊಂಡ್ಬಿಟ್ರಿ ಅಂದರೆ ನೀವು ಇಡೀ NCERT ಟೆಕ್ಸ್ಟ್ ಬುಕ್ನ ಒಂದು 2-3 ಸಾರಿ ಓದ್ದಂಗೆ ಆಗ್ತದೆ. ಹಾಗಾದ್ರೆ ನೀವು ಇದನ್ನು ಹೆಂಗೆ ಓದಬೇಕು ಅಂತಂದ್ರೆ ಚಾಪ್ಟರ್ ವೈಸ್ ನೋಡ್ಕೋಬೇಕ್ರಿ. ಈ ಒಂದು ಚಾಪ್ಟರ್ ಓದಿದ್ರಿ, ಒಂದು ಚಾಪ್ಟರ್ ನೋಡಿಕೊಂಡು ಆ ಒಂದು ಚಾಪ್ಟರ್ ಮುಗೀತಪ್ಪ ಅಂತಂದರೆ ಅದರದ್ದು ಎಲ್ಲ ಕ್ವಶನ್ ಪೇಪರ್ ನೋಡ್ಕೊಡ್ರಿ. ಯಾವ್ಯಾವ ಕ್ವಶನ್ ಪೇಪರ್ನಾಗ ಯಾವ್ಯಾವ ಕ್ವಶನ್ಸ್ ಅದಾವಂತ ನಿಮಗೆ ಗೊತ್ತಾಕೈತಿ. ಅಟ್ಲೀಸ್ಟ್ ಟಿಕ್ ಮಾಡಿಕೊಡ್ರಿ, ಇಲ್ಲ ಬರ್ಕೊಳ್ರಿ. ಆಮೇಲೆ ನಿಮಗೆ ಎಲ್ಲ ಈಗ ಟೋಟಲ್ ನಿಮಗೆ 14 ಕ್ವಶನ್ ಪೇಪರ್ಸು ಅವೈಲೇಬಲ್ ಇದಾವೆ. ಈ ಎಷ್ಟು ಕ್ವಶನ್ ಪೇಪರ್ಸು ಟೋಟಲ್ ಯು ಹ್ಯಾವ್ 14 ಕ್ವಶನ್ ಪೇಪರ್ಸ್. 14 ಕ್ವಶನ್ ಪೇಪರ್ಸು ನಿಮಗೆ ಅವೈಲೇಬಲ್ ಇದಾವೆ. ಈ 14 ಕ್ವಶನ್ ಪೇಪರ್ಸ್ನ ನೀವೇನು ಮಾಡ್ಬೋದು, ತೊಗೋಬೋದು. ಈ 14 ಕ್ವಶನ್ ಪೇಪರ್ಸ್ನಲ್ಲಿ ಎಷ್ಟದ ಕಂಟೆಂಟ್ ನೋಡ್ಕೊಳ್ರಿ, ಕ್ವಶನ್ಸ್ ನೋಡ್ಕೊಳ್ರಿ, ಪದೇ ಪದೇ ರಿಪೀಟ್ ಆಗಿರೋ ಕ್ವಶನ್ಸ್ನ ಬರ್ಕೊಂಡ್ರೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ದಿ ಔಟ್ ಆಫ್ ಔಟ್ ಮಾರ್ಕ್ಸ್.
ಸೊ ನೀವು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ. ನಾನು ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತಾನೆ, ಡೌನ್ಲೋಡ್ ಮಾಡ್ಕೊಳ್ರಿ, ನೀಟಾಗಿ ಓದ್ರಿ. ಆ್ಯಂಡ್ ಮತ್ತೇನಾದ್ರು ಅಪ್ಡೇಟ್ಸ್ ಇದ್ದರೆ ನಾನು ನಿಮ್ಗೆ ಹೇಳ್ತೀನಿ. ಕ್ಲಿಯರ್? ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್.